ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕೊಡಗು ಜಿಲ್ಲೆ ಗೋಣಿಕೊಪ್ಪದಲ್ಲಿ ಕಟ್ಟಡ ದುರಂತದಿಂದಾಗಿ ಇದೀಗ ಎಲ್ಲರೂ ಕೂಡ ರೆಸ್ಕ್ಯೂ ಆಗಿರ್ತಕ್ಕಂಥದ್ದು. ಈಗ ಏನು ಅಪಾಯದಲ್ಲಿದ್ದು ರೆಸ್ಕ್ಯೂ ಆಗಿದ್ದರನ್ನ ಈಗ ನಾವು ಮಾತಾಡಿಸ್ತಾ ಹೋಗ್ತೀವಿ. ಅಂದರೆ ಕಟ್ಟಡ ಕುಸಿಯುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಇದ್ದರು. ಆ ಒಂದು ಅವರ ಮಾಲೀಕರನ್ನ ಮಾತಾಡಿಸ್ತೀನಿ. ಸರ್, ಆ ಒಂದು ಕಟ್ಟಡ ಹೇಗೆ ಕುಸಿತು? ನೀವು ಅಲ್ಲೇ ಇದ್ರಾ ಏನು ಅಂತ? ಅಲ್ಲೇ ಇದ್ದೀವಿ ಸರ್. ನಾವು ಅಲ್ಲಿ ಇದ್ದಿದ್ದಾಗ ಬಿಲ್ಡಿಂಗ್ ಒಂದು 2 ಗಂಟೆ ಹಂಗೆ ಸಮಥಿಂಗ್ ಹಂಗೆ ಬಿದ್ದಿದ್ದು, ತಲೆಗೆ ಬಿದ್ದಿದ್ದು ಸರ್. ನಾವು ಒಂದು 8-9 ಜನ ಇದ್ದಿದ್ದು. 9 ಜನ ಇದ್ದಿದ್ದ ಜಾಗದಲ್ಲಿ ಆ ಕಡೆ 3 ಜನ ಹೋಗಿದ್ರು ಸರ್. ಈ ಕಡೆ ನಾವು ಒಂದು 4-5 ಜನ ಈ ಕಡೆ ಬಂದಿದ್ದೀವಿ ಸರ್. ಅಂದರೆ ಇದು ಇಷ್ಟು ವರ್ಷದ ಹಳೆ ಕಟ್ಟಡ ಹೆಂಗೆ ಬಿತ್ತು ಅಂತ? ಸರ್, ಬಿಲ್ಡಿಂಗ್ ಗೊತ್ತಿಲ್ಲ ಸರ್. ನಾವು ಬಂದು ಆ ಜಾಗಕ್ಕೆ 3 ವರ್ಷ ಆಯ್ತು ಸರ್. ಹಳೆ ಬಿಲ್ಡಿಂಗ್ ಸರ್. ಅಂದರೆ 3 ವರ್ಷದಲ್ಲಿ ಏನು ಹೋಟ್ಲ್ ನಡೆಸಿದ್ದೀರಾ ಏನು ಅಂತ? ಹೋಟೆಲೇ ಸರ್, ಆಂಪುರ್ ಬಿರಿಯಾನಿ. ಎಷ್ಟು ವರ್ಷ ಒಂದು 3 ವರ್ಷ ಆಯ್ತು ಸರ್. ಜನ ಜಾಸ್ತಿ ಇರ್ತಿದ್ರಾ? ಜನ ಕಡಿಮೆನೇ ಸರ್ ಇದ್ದಿದ್ದು. 50 ಜನ ಜಾಸ್ತಿ ಬಂದಿಲ್ಲ. ಅಂದರೆ ಸರ್, ಈಗ ಆ ಕಟ್ಟಡ ಬಿದ್ದ ಸಂದರ್ಭದಲ್ಲಿ ಎಷ್ಟು ಜನ ಒಳಗೆ ಆಗಿದ್ರು? ಯಾವ ಥರ ನೀವು ರೆಸ್ಕ್ಯೂ ಆಗಿ ಬಂದ್ರಿ ಅಂತ? ನಾವು ಒಂದು 7-8 ಜನ ಇದ್ದೀವಿ ಸರ್. ನಾವು ಸಡನ್ನಾಗಿ ಬಂದಿದ್ದ ತಕ್ಷಣ ಮುಂಚೆನೇ ನಾವು ರೆಡಿ ಮಾಡಿ ಮುಂಚೆ ತೊಗೊಂಡು ಬಂದು ಇಟ್ಕೊಳ್ಳೋದು ಸರ್. ಆ ಸ್ಟ್ಯಾಂಡ್ ತಳ್ಳಿಬಿಟ್ಟೆ ಸರ್. ಹಂಗೆ ಜನ ಇದ್ದಿದ್ದು ಅವ್ರನ್ನೆಲ್ಲ ಸೈಡ್ ಮಾಡಿಬಿಟ್ಟೆ. ಒಬ್ಬರು ಮಾತ್ರ ಸೆಂಟ್ರಲ್ಲಿ ಸಿಕ್ಕಾಕಿದೆ ಸರ್. 2 ಜನ ಆ ಕಡೆ ಬಂದಿದ್ದಾರೆ ಬ್ಯಾಕ್ ಸೈಡಲ್ಲಿ. ಅಂದರೆ ಈಗ ಇಂಜುರಿ ಯಾರಿಗೆ ಏನಾಗಿದೆ ಸರ್? ಈಗ ಇಂಜುರಿಯಲ್ಲಿ ಅಪ್ಪಗೆ ಏಟ್ ಬಿದ್ದಿದೆ ಸರ್. ತಲೆಗೆ ಕಾಲಿಗೆ ಏಟ್ ಬಿದ್ದಿದೆ. ಕಾಲು ಹೊಡೆದೋಗಿದೆ. ತಲೆಗೆ ಒಂದು 5-6 ತೈಲ್ ಹಾಕಿದ್ದೀವಿ. ಈಗ ಬೇರೆ ಒಬ್ಬರಿಗೆ ಸ್ವಲ್ಪ ಏಟ್ ಬಿದ್ದಿದೆ ಸರ್. ಅವರು ಇಲ್ಲೇ ಹೋಗಿದ್ದಾರೆ, ಹಾಸ್ಪಿಟಲ್ ನೋಡಿದ್ದಾರೆ. ಹಾಂ, ಆಯ್ತು ಸರ್. ಎಸ್ ಸರ್, ಕೇಳಿದ್ರಲ್ಲ, ಇದಿಷ್ಟೇನು ಆ ಕಟ್ಟಡದೊಳಗೆ ರೆಸ್ಕ್ಯೂ ಆಗಿ ಬಂದಂತಹ ಅವರ ಮಾತಾಗಿರುವಂಥದ್ದು. ಅಂದರೆ NDRF ತಂಡ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯ ನಿವಾಸಿಗಳು ಸೇರಿದಂತೆ ಎಲ್ಲರೂ ಕೂಡ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕಟ್ಟಡದೊಳಗೆ ಸಿಲುಕಿದವ್ರನ್ನ ಶೀಘ್ರವಾಗಿ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಇಬ್ಬರಿಗೆ ಆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲರೂ ಕೂಡ ಇದೀಗ ಸೇಫ್ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಕೊಡಗು ಜಿಲ್ಲೆ ಗೋಣಿಕೊಪ್ಪದಲ್ಲಿ ಕಟ್ಟಡ ದುರಂತದಿಂದಾಗಿ ಇದೀಗ ಎಲ್ಲರೂ ಕೂಡ ರೆಸ್ಕ್ಯೂ ಆಗಿರ್ತಕ್ಕಂಥದ್ದು. ಈಗ ಏನು ಅಪಾಯದಲ್ಲಿದ್ದು ರೆಸ್ಕ್ಯೂ ಆಗಿದ್ದರನ್ನ ಈಗ ನಾವು ಮಾತಾಡಿಸ್ತಾ ಹೋಗ್ತೀವಿ. ಅಂದರೆ ಕಟ್ಟಡ ಕುಸಿಯುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಇದ್ದರು. ಆ ಒಂದು ಅವರ ಮಾಲೀಕರನ್ನ ಮಾತಾಡಿಸ್ತೀನಿ. ಸರ್, ಆ ಒಂದು ಕಟ್ಟಡ ಹೇಗೆ ಕುಸಿತು? ನೀವು ಅಲ್ಲೇ ಇದ್ರಾ ಏನು ಅಂತ? ಅಲ್ಲೇ ಇದ್ದೀವಿ ಸರ್. ನಾವು ಅಲ್ಲಿ ಇದ್ದಿದ್ದಾಗ ಬಿಲ್ಡಿಂಗ್ ಒಂದು 2 ಗಂಟೆ ಹಂಗೆ ಸಮಥಿಂಗ್ ಹಂಗೆ ಬಿದ್ದಿದ್ದು, ತಲೆಗೆ ಬಿದ್ದಿದ್ದು ಸರ್. ನಾವು ಒಂದು 8-9 ಜನ ಇದ್ದಿದ್ದು. 9 ಜನ ಇದ್ದಿದ್ದ ಜಾಗದಲ್ಲಿ ಆ ಕಡೆ 3 ಜನ ಹೋಗಿದ್ರು ಸರ್. ಈ ಕಡೆ ನಾವು ಒಂದು 4-5 ಜನ ಈ ಕಡೆ ಬಂದಿದ್ದೀವಿ ಸರ್. ಅಂದರೆ ಇದು ಇಷ್ಟು ವರ್ಷದ ಹಳೆ ಕಟ್ಟಡ ಹೆಂಗೆ ಬಿತ್ತು ಅಂತ? ಸರ್, ಬಿಲ್ಡಿಂಗ್ ಗೊತ್ತಿಲ್ಲ ಸರ್. ನಾವು ಬಂದು ಆ ಜಾಗಕ್ಕೆ 3 ವರ್ಷ ಆಯ್ತು ಸರ್. ಹಳೆ ಬಿಲ್ಡಿಂಗ್ ಸರ್. ಅಂದರೆ 3 ವರ್ಷದಲ್ಲಿ ಏನು ಹೋಟ್ಲ್ ನಡೆಸಿದ್ದೀರಾ ಏನು ಅಂತ? ಹೋಟೆಲೇ ಸರ್, ಆಂಪುರ್ ಬಿರಿಯಾನಿ. ಎಷ್ಟು ವರ್ಷ ಒಂದು 3 ವರ್ಷ ಆಯ್ತು ಸರ್. ಜನ ಜಾಸ್ತಿ ಇರ್ತಿದ್ರಾ? ಜನ ಕಡಿಮೆನೇ ಸರ್ ಇದ್ದಿದ್ದು. 50 ಜನ ಜಾಸ್ತಿ ಬಂದಿಲ್ಲ. ಅಂದರೆ ಸರ್, ಈಗ ಆ ಕಟ್ಟಡ ಬಿದ್ದ ಸಂದರ್ಭದಲ್ಲಿ ಎಷ್ಟು ಜನ ಒಳಗೆ ಆಗಿದ್ರು? ಯಾವ ಥರ ನೀವು ರೆಸ್ಕ್ಯೂ ಆಗಿ ಬಂದ್ರಿ ಅಂತ? ನಾವು ಒಂದು 7-8 ಜನ ಇದ್ದೀವಿ ಸರ್. ನಾವು ಸಡನ್ನಾಗಿ ಬಂದಿದ್ದ ತಕ್ಷಣ ಮುಂಚೆನೇ ನಾವು ರೆಡಿ ಮಾಡಿ ಮುಂಚೆ ತೊಗೊಂಡು ಬಂದು ಇಟ್ಕೊಳ್ಳೋದು ಸರ್. ಆ ಸ್ಟ್ಯಾಂಡ್ ತಳ್ಳಿಬಿಟ್ಟೆ ಸರ್. ಹಂಗೆ ಜನ ಇದ್ದಿದ್ದು ಅವ್ರನ್ನೆಲ್ಲ ಸೈಡ್ ಮಾಡಿಬಿಟ್ಟೆ. ಒಬ್ಬರು ಮಾತ್ರ ಸೆಂಟ್ರಲ್ಲಿ ಸಿಕ್ಕಾಕಿದೆ ಸರ್. 2 ಜನ ಆ ಕಡೆ ಬಂದಿದ್ದಾರೆ ಬ್ಯಾಕ್ ಸೈಡಲ್ಲಿ. ಅಂದರೆ ಈಗ ಇಂಜುರಿ ಯಾರಿಗೆ ಏನಾಗಿದೆ ಸರ್? ಈಗ ಇಂಜುರಿಯಲ್ಲಿ ಅಪ್ಪಗೆ ಏಟ್ ಬಿದ್ದಿದೆ ಸರ್. ತಲೆಗೆ ಕಾಲಿಗೆ ಏಟ್ ಬಿದ್ದಿದೆ. ಕಾಲು ಹೊಡೆದೋಗಿದೆ. ತಲೆಗೆ ಒಂದು 5-6 ತೈಲ್ ಹಾಕಿದ್ದೀವಿ. ಈಗ ಬೇರೆ ಒಬ್ಬರಿಗೆ ಸ್ವಲ್ಪ ಏಟ್ ಬಿದ್ದಿದೆ ಸರ್. ಅವರು ಇಲ್ಲೇ ಹೋಗಿದ್ದಾರೆ, ಹಾಸ್ಪಿಟಲ್ ನೋಡಿದ್ದಾರೆ. ಹಾಂ, ಆಯ್ತು ಸರ್. ಎಸ್ ಸರ್, ಕೇಳಿದ್ರಲ್ಲ, ಇದಿಷ್ಟೇನು ಆ ಕಟ್ಟಡದೊಳಗೆ ರೆಸ್ಕ್ಯೂ ಆಗಿ ಬಂದಂತಹ ಅವರ ಮಾತಾಗಿರುವಂಥದ್ದು. ಅಂದರೆ NDRF ತಂಡ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯ ನಿವಾಸಿಗಳು ಸೇರಿದಂತೆ ಎಲ್ಲರೂ ಕೂಡ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕಟ್ಟಡದೊಳಗೆ ಸಿಲುಕಿದವ್ರನ್ನ ಶೀಘ್ರವಾಗಿ ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಇಬ್ಬರಿಗೆ ಆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲರೂ ಕೂಡ ಇದೀಗ ಸೇಫ್ ಆಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್, ವಿಸ್ತಾರ ನ್ಯೂಸ್, ಕೊಡಗು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.